ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲಿಗೆ ನಾವು ಯಾವ ರೀತಿ ತಮ್ನೆಲ್ನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಫ್ರೀಯಾಗಿ ನಾವು ಒಂದೇ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ನಾವು ಸಿಂಪಲ್ ಆಗಿ ಪ್ರೊಫೆಷ್ನಲ್ ಆಗಿ ಕಾಣುವಂತಹ ಯೂಟ್ಯೂಬ್ನ ತಮ್ನೆಲ್ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇದನ್ನು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿದ್ದೀನಿ. ಮತ್ತು ಯೂಟ್ಯೂಬ್ ಚಾನಲ್ಗೆ ಬ್ಯಾನರ್ ಹಾಕೋದು ಹೇಗೆ ಅಂತ ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಚೆಕ್ ಮಾಡಿ. ಮತ್ತು ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಈಗ ಪಿಕ್ಸೆಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಾದ್ಮೇಲೆ ಜಸ್ಟ್ ಈ ರೀತಿ ಇರುತ್ತೆ. ಈಗ ಈ 3 ಡಾಟ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ತಮ್ನೇಲ್ ಓಕೆ ಸೆಲೆಕ್ಟ್ ಮಾಡಿಕೊಂಡು ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈ ಗ್ರಾನೈಟ್ ಏನಿದೆ ಇದರ ಕಲರ್ನ ನಾವು ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಡಬಲ್ ಲೇಯರ್ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಈ ಕಲರ್ ಸಿಂಬಲ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಕಲರ್ಸ್ನ ತೊಗೊಂಡ್ಬಿಟ್ಟು ಕಲರ್ ತೊಗೊಂಡು ಈ ಪ್ಲಸ್ ತೊಗೊಂಡು ಈ ರೀತಿ ಜಸ್ಟ್ ಗ್ರೀನ್ ಕಲರಿಗೆ ಇಟ್ಕೊಂಡು ಈ ಲೆಫ್ಟ್ ಸೈಡಲ್ಲಿ ಏನಿದೆ ಇದನ್ನು ಬ್ಲ್ಯಾಕಿಗೆ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಜಸ್ಟ್ ಈ ರೀತಿ ಬಂದಿದೆ, ಕಲರು ಫುಲ್ ಬ್ಲ್ಯಾಕ್ ಆಯಿತು. ಸ್ವಲ್ಪ ನಾನೇನು ಮಾಡ್ತಾ ಇದ್ದೀನಿ, ಬಾಟಲ್ ಗ್ರೀನ್ ಕಲರ್ ಟೈಪ್ನಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ನೋಡಿ, ಈ ರೀತಿ ಗ್ರಾನೈಟ್ ಕಲರಲ್ಲಿ ನೋಡಿ ಈ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಕಲರ್ನ ತಗೊಂಡು ನೋಡಿ ಈ ಟೈಪ್ ನೋಡಿ, ಈ ರೀತಿ ನಮಗೆ ಎಷ್ಟಕ್ಕೆ ಬೇಕು ಕಲರ್ ಕಮ್ಮಿ ಜಾಸ್ತಿ ನಾವು ಮಾಡ್ಕೊಳ್ಬೋದು. ನೋಡಿ ಈ ಟೈಪಲ್ಲಿ ಈ ರೀತಿ. ಆದರೆ ನಾನೀಗ ಒಂದು ಕಲರ್ನ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಲರ್ ಇದನ್ನು ನಾನು ತಗೊಳ್ತಾ ಇದ್ದೀನಿ. ಜಸ್ಟ್ ಇದು ಓಕೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಇದೆಯಲ್ಲ, ಇದರಲ್ಲಿ ನಾವೊಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಮಾಡೋಣ ಅಂತ ಆಗ ಟ್ರಾನ್ಸ್ಪರೆಂಟನ್ನು ತೊಗೊಂಡ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಮಧ್ಯದಲ್ಲೇನಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡ್ರಾ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ವೈಟ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಪೆನ್ ಸೈಜ್ ಇದೆಯಲ್ಲ ಅದನ್ನ 2ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. 2ಅಲ್ಲಿ ಇಟ್ಕೊಂಡಾದ್ಮೇಲೆ ನಾನು ಫಿಲ್ ಇನ್ಸೈಡ್ಗೆ ಆನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಅದನ್ನು ಆನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ನಾವು ಸ್ವಲ್ಪ ಈ ರೀತಿ ಕೈಯಲ್ಲೇ ಈ ರೀತಿ ಮಾಡ್ಕೊಳ್ಬೇಕು, ಕೈನ ಬಿಡಬಾರ್ದು. ಜಸ್ಟ್ ಈ ರೀತಿ ಕ್ಲಿಕ್ ಮಾಡಾದ್ಮೇಲೆ ಕೈ ತೆಗಿಬೇಕು. ಈ ರೀತಿ ಮಾಡಿಕೊಂಡು ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಆಸ್ ಇಮೇಜ್ ಅಂತ ಇರುತ್ತೆ, ಸೇವ್ ಟು ಗ್ಯಾಲರಿ ಸೇವ್ ಮಾಡ್ಕೊಂಡಿದ್ದೀನಿ ವಿಡಿಯೋ. ಈ ರೀತಿ ಒಂದು ಆ್ಯಡ್ ಬಂದಿದೆ. ಈಗ ಜಸ್ಟ್ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ನಾವು ಈ ಆ್ಯಪಿಗೆ ಬರಬೇಕು. ಈಗ ನಾವು ಆ್ಯಪಿಗೆ ಮತ್ತೆ ಬಂದಮೇಲೆ ನಾವೇನು ಕಲರ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ತೊಗೊಳ್ಬೇಕು. ಅದಕ್ಕೂ ಮುಂಚೆ ಯೂಟ್ಯೂಬ್ ಇಮೇಜ್ ಸೈಜ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಮತ್ತೆ ಫಸ್ಟಿಂದ ನಾನು ಹೇಳಿದ್ದೆ ಅದೇ ರೀತಿ ಮಾಡಿ ತೊಗೊಳ್ಳಿ. ಈ ರೀತಿ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಲರ್ ನೋಡಿ, ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ಇದು ಪ್ರೊಫೆಷ್ನಲ್ ಆಗಿ ಕಾಣುತ್ತೆ, ಹಾಗಾಗಿ ಈ ಕಲರ್ನ ತೊಗೊಂಡಿದ್ದೀನಿ. ಜಸ್ಟ್ ಇದನ್ನು ತಗೊಂಡಾದ್ಮೇಲೆ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ನಾವೇನು ಮಾಡಿಟ್ಟಿದ್ವಿ ಆ ಶೇಪ್ ಇದೆಯಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಇರಲ್ಲ ನೋಡಿ, ಇದು ಎಡಿಟ್ ಮಾಡಿ ನಾವೇನು ಇಟ್ಟಿದ್ವಿ ಅದು ಈ ರೀತಿ ಬರುತ್ತೆ. ಬಂದಾದ್ಮೇಲೆ ನೋಡಿರಿ ಫ್ರೆಂಡ್ಸ್, ಇದನ್ನು ಈ ರೀತಿ ತೊಗೊಂಡು ನೀವು ಪ್ರೊಫೆಷ್ನಲ್ ಆಗಿ ಕಾಣಿಸ್ಬೇಕು. ನಿಮಗೆ ಯಾವ ರೀತಿ ಇಟ್ಟರೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಥರ ನೀವು ಅದನ್ನು ರೊಟೇಟ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ಸ್ಟ್ರೈಟಾಗಿ ಕೂಡ ಈ ರೀತಿ ಇಟ್ಕೊಳ್ಬೋದು. ನೋಡಿ ಹೀಗೆ ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ನಾನು ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಪ್ರೊಫೆಷ್ನಲ್ ಆಗಿ ಕಾಣಿಸ್ತಿದೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟನ್ನು ಬರಿತಾ ಇದ್ದೀನಿ. ನೋಡಿ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಂತ ಹಾಕ್ಕೊಳ್ಳಿ ಸಾಕು. ಯೂಟ್ಯೂಬ್ ಚಾನಲ್ ಅಂತ ಹಾಕ್ಕೊಳ್ಳಿ. ಜಸ್ಟ್ ಯೂಟ್ಯೂಬ್ ಚಾನಲ್ ಅಂದರೆ ಜಸ್ಟ್ ಯೂಟ್ಯೂಬ್ ಅಂತ ಸಾಕು. ಯೂಟ್ಯೂಬ್ ತಮ್ನೇಲ್ ಅಂತ ಸಾಕು. ಯೂಟ್ಯೂಬ್
ಅಂತ ಹಾಕ್ಕೊಂಡು ಇದನ್ನು ಜಸ್ಟ್ ಈ ರೀತಿ ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಲರನ್ನು ತಗೊಳ್ಳೋಣ. ಕಲರ್ ಬಂದುಬಿಟ್ಟು ವೈಟಲ್ಲೇ ಇರಲಿ. ನೆಕ್ಸ್ಟು AB ಫಾಂಟ್ ಇದೆ ನೋಡಿ, ಈ ಫಾಂಟ್ ಏನಿದೆ ಅದನ್ನ ನಾವು ದೊಡ್ಡದಾಗಿ ತೊಗೊಳ್ಬೇಕು. ಈ ರೀತಿ ಇದಕ್ಕೆ ಒಂದು ಸ್ವಲ್ಪ ಸ್ಟ್ರೋಕ್ ಕೊಡೋಣ. ಸ್ಟ್ರೋಕ್ ಕೊಡೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಇಷ್ಟು ಸ್ಟ್ರೋಕ್ ಈ ರೀತಿ ಕೊಟ್ಟಿದ್ದೀನಿ. ಯೂಟ್ಯೂಬ್ ಇದು ನಿಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋದಾದರೆ ರೆಡ್ ಕಲರ್ ಕೂಡ ತೊಗೊಳ್ಬೋದು. ರೆಡ್ ಬಂದುಬಿಟ್ಟು ನೋಡಿ, ಸ್ಟ್ರೋಕ್ ಏನಿದೆ ಅದನ್ನ ವೈಟ್ ಕೊಡೋಣ. ಈಗ ವೈಟ್ ಕೊಡೋದ್ರಿಂದ ನೋಡಿ ಲುಕ್ಕಾಗಿ ಕಾಣಿಸ್ತಿದೆ. ಯೂಟ್ಯೂಬ್ ಆಯಿತು. ಈಗ ಥಂಬ್ನೇಲ್ ತೊಗೊಳ್ಳೋಣ. ನೆಕ್ಸ್ಟ್ ಟೆಕ್ಸ್ಟನ್ನು ತೊಗೊಂಡು ಸೇಮ್ ಪ್ರೊಸೆಸ್ ಇದೇ ರೀತಿ ಥಂಬ್ನೇಲ್ ತೊಗೊಳ್ತಾ ಇದ್ದೀನಿ. ಈ ರೀತಿ ಥಂಬ್ನೇಲ್ ತೊಗೊಂಡಾದ್ಮೇಲೆ ಫ್ರೆಂಡ್ಸ್ ನನಗೊಂದು ಶೇಪ್ ಬೇಕು. ಅದಕ್ಕೆ ನಾನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಸೆಂಟರಲ್ಲಿ ಒಂದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಶೇಪನ್ನು ತೊಗೊಳ್ತಾ ಇದ್ದೀನಿ. ನಾನು ಈ ರೀತಿ ತೊಗೊಳ್ತಾ ಇದ್ದೀನಿ ಶೇಪನ್ನು ನೋಡಿ. ಜಸ್ಟ್ ಈ ರೀತಿ ಕೈಯಲ್ಲೇ ನಾವು ಈ ರೀತಿ ಇದು ಮಾಡ್ಕೊಳ್ಬಹುದು. ಇದನ್ನು 2 ಬ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡ್ಮೇಲೆ ಥಂಬ್ನೇಲ್ ಏನಿದೆ ಅದನ್ನ ಈ ಕಡೆ ತೊಗೊಂಡು ಇದೇನಿದೆ ಇದನ್ನ 2 ಬ್ಯಾಕ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕಾಣಿಸಲ್ಲ, ಹಾಗಾಗಿ ಕಾಣಿಸ್ತಿಲ್ಲ. ಹಾಗಾಗಿ ಇದನ್ನು ಏನಿದೆ ನಾನು ಇದ್ರ ಮೇಲೆ ಇದು ಮಾಡ್ಕೊಳ್ತೀನಿ. ಕಲರನ್ನು ಚೇಂಜ್ ಮಾಡ್ಕೊಳ್ಳೋಣ. ಮೊದಲು ಫಾಂಟನ್ನು ತೊಗೊಳ್ಳೋಣ. ಮೊದಲು ಥಂಬ್ನೇಲ್ ಅಂತ ಏನಿದೆ ಅದರ ಫಾಂಟನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. ಫಾಂಟ್ ಚೇಂಜ್ ಮಾಡಿಕೊಂಡೆ. ಈಗ ಇದ್ರ ಕಲರನ್ನು ನಾವು ಚೇಂಜ್ ಮಾಡಬೇಕು. ಕಲರ್ ತೊಗೊಂಡು ಕಲರ್ ಬಂದುಬಿಟ್ಟು ಗ್ರಾನೈಟಲ್ಲಿ ನೋಡೋಣ, ಚೆನ್ನಾಗಿ ಬರುತ್ತೆ ಕಲರು. ಇದು ತೊಗೊಂಡಿದ್ದೀನಿ. ಕಲರ್ ಅದು ತೊಗೊಂಡಾದ್ಮೇಲೆ ಇದೇ ರೀತಿ ಸ್ಕ್ರೋಲ್ ಮಾಡಿ ಸ್ಟ್ರೋಕ್ ಏನಿದೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ಸ್ಟ್ರೋಕ್ ಬಂದುಬಿಟ್ಟು ಬ್ಲ್ಯಾಕ್ ಇಟ್ಟರೆ ಚೆನ್ನಾಗಿ ಕಾಣುತ್ತಾ. ಯೂಟ್ಯೂಬ್ ಥಂಬ್ನೇಲ್ ಮತ್ತು ಪ್ಲಸ್ಸನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹೇಗೆ ಹೀಗೆ ಆಯ್ತದು. ಸರಿ ಫ್ರೆಂಡ್ಸ್, ಹೇಗೆ ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡುವುದು ಸಾರಿ ಕ್ವಶನ್ ಮಾರ್ಕ್ ಹಾಕೊಳ್ಳೋಣ. ಇದನ್ನು ಜಸ್ಟ್ ನಾನು ಕಲರ್ ಬಂದುಬಿಟ್ಟು ಎಲ್ಲೋದಲ್ಲಿ ಕೊಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಇದೇ ಕಲರಲ್ಲಿ ಇದೇ ರೀತಿ ಮಾಡಬೇಕಂತೆಲ್ಲ, ನಿಮಗೆ ಯಾವುದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ನಿಮಗೆ ಯಾವ ಕಲರಲ್ಲಿ ಅಡ್ಜಸ್ಟ್ ಆಗುತ್ತೆ, ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ಇದು ವೈಟ್ ಬೇಡ, ರೆಡ್ ತೊಗೊಂಡಿದ್ದೀನಿ. ಜಸ್ಟ್ ಇದಕ್ಕೆ ಶ್ಯಾಡೋ ಕೂಡ ಕೊಡ್ಬೋದು ನೋಡಿ. ಈ ರೀತಿ ಶ್ಯಾಡೋ ಕೊಡೋದ್ರಿಂದ ಅಟ್ರಾಕ್ಟಿವ್ ಆಗಿ ಬರುತ್ತೆ. ಇದಕ್ಕೂ ಕೂಡ ಸ್ವಲ್ಪ ಶ್ಯಾಡೋ ಕೊಡೋಣ ನಾವು. ಶ್ಯಾಡೋ ಈ ರೀತಿ ಇಲ್ಲಿ ವೈಟ್ ಕೊಟ್ಟು ನೋಡೋಣ. ವೈಟ್ ಆಲ್ರೆಡಿ ಇದೆ. ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡುವುದು ಆಯಿತಾ. ಜಸ್ಟ್ ಇದನ್ನು ಸ್ವಲ್ಪ ಹೀಗೆ ಮಾಡಿಕೊಂಡು ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡೋದು ಮತ್ತು ಸ್ವಲ್ಪ ಇದನ್ನು ಮೇಲ್ಗಡೆ ಮಾಡ್ಕೊಳ್ತೀನಿ. ಹೇಗೆ ಮಾಡುವುದು ಮತ್ತು ಟೆಕ್ಸ್ಟನ್ನು ತೊಗೊಂಡ್ಬಿಟ್ಟು ಫ್ರೆಂಡ್ಸ್ ನಾನು 2025ನ ತೊಗೊಳ್ತಾ ಇದ್ದೀನಿ. 2025ನ ತೊಗೊಂಡ್ಬಿಟ್ಟು ಇದಕ್ಕೆ ರೆಡ್ ಕಲರ್ ಕೊಡ್ತಾ ಇದ್ದೀನಿ. ರೆಡ್ ಸ್ಟ್ರೋಕ್ ಬಂದುಬಿಟ್ಟು ವೈಟ್ ಕಲರ್ ತೊಗೊಳ್ಳೋಣ ಫ್ರೆಂಡ್ಸ್. ಈಗ ಬಂದುಬಿಟ್ಟು ಫಾಂಟ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು 2 ಯೂಟ್ಯೂಬ್ನ ಲೋಗೋ ಕೊಡೋಣ ಅಂದ್ಕೊಂಡಿದ್ದೀನಿ. ಲೋಗೋ ಏನಿದೆ ನಾನು ಈ ರೀತಿ ಒಂದು ಲೋಗೋ ತೊಗೊಂಡಿದ್ದೀನಿ. ಜಸ್ಟ್ ಇದನ್ನ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಈ ರೀತಿ ಲೋಗೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ಗ್ರೌಂಡ್ ಇರುತ್ತಲ್ವ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ಈ ರೀತಿ ನೋಡಿ, ಈ ರೀತಿ ಡಬಲ್ ಮಾಡ್ಕೊಂಡಿದ್ದೀನಿ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ. ಇಲ್ಲಿ ಬಂದುಬಿಟ್ಟು ಒಂದು ಫಿಕ್ಸಲ್ ಆ್ಯಪ್ ಇದೆಯಲ್ಲ ಅದರ ಒಂದು ಲೋಗೋ ಕೂಡ ತಗೊಳ್ಳೋಣ. ಜಸ್ಟ್ ಇದಿದೆ ನೋಡಿ ಈ ರೀತಿ. ಇದನ್ನು ಫುಲ್ ಸ್ಮಾಲ್ ಮಾಡಿಕೊಂಡು ಜಸ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ನಾವು ಮಾಡ್ಬೋದು ಅಂತ. ನಾನು ಯಾವುದನ್ನು ಲಾಕ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನೀವು ಫಸ್ಟ್ ಟೈಮಲ್ಲೆಲ್ಲ ಈ ರೀತಿ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಹಾಗಾಗಿ ಎಲ್ಲದನ್ನು ಫಸ್ಟೇ ಲಾಕ್ ಮಾಡ್ಕೊಂಡ್ಬಿಡಿ. ಈಗ ಜಸ್ಟ್ ಎಲ್ಲದನ್ನು ಲಾಕ್ ಮಾಡ್ಕೊಂಡ್ಬಿಡೋಣ. ಇನ್ನು ಬಂದುಬಿಟ್ಟು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ನಾನೊಂದು ಪಿಕ್ಚರ್ನ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀನಿ.
ಜಸ್ಟ್ ನಾನು ಈ ಇಮೇಜ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಕ್ರಾಪ್ ಮಾಡಿ ಇದನ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಇದಕ್ಕೆ ನಾವು ಬೇಕಾದರೆ ಇದು ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ಟ್ರೋಕನ್ನು ಹಾಕ್ತಾಯಿದ್ದೀನಿ ಜಸ್ಟ್ ಅಷ್ಟೇ, ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಸ್ವಲ್ಪ ಅಂತ. ಸ್ಟ್ರೋಕನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಬ್ಲ್ಯಾಕ್ ವೈಟ್ ಎಲ್ಲ ತೊಗೊಳ್ಬೋದು. ಜಸ್ಟ್ ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಅಟ್ರಾಕ್ಟಿವ್ ಆಗಿ ನಾವು ಯಾವ ರೀತಿ ಯೂಟ್ಯೂಬ್ಗೆ ತಮ್ಮನೆಲ್ಲ ಹಾಕೋಬೋದು. ಇದು ಬಂದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಮಾಡ್ಕೊಳ್ಳೋದು, ಸೇವ್ ಟು ಗ್ಯಾಲರಿ. ಆದಮೇಲೆ ನೆಕ್ಸ್ಟ್ ಒಂದು ಆ್ಯಡ್ ಬರುತ್ತೆ ಅಷ್ಟೇ, ಅದು ಡೈರೆಕ್ಟಾಗಿ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್? ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ನಾವು ಯೂಟ್ಯೂಬ್ ಚಾನಲ್ಗೆ ತಮ್ನೇಲ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಇದೇ ರೀತಿ ಯಾವುದಾದ್ರೂ ವೀಡಿಯೋ ಬೇಕು ಅನ್ನೋದಾದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.